ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿದ್ದಾನೆ ದರ್ಶನ್ ಆಪ್ತ ನಾಗ. ಮೈಸೂರಿನ ನಾಗರಾಜ್ ಅಲಿಯಾಸ್ ನಾಗ ಅಂತಾನೆ ಫೇಮಸ್. ಇವನು ದರ್ಶನ್ ಜೊತೆನೇ ಇರ್ತಾನೆ. ಈಗ ಬಂಧಿತ ಇವನು ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡಿದ್ದಂತೆ ನಾಗ. ಸದ್ಯ ಪುಣ್ಯ ಮೊದಲೇ ಸಿಕ್ಕಾಕೊಂಡ್ಬಿಟ್ಟಿದ್ದ. ಕ್ರಿಮಿನಲ್ಲು. ಇಂಥವರೆಲ್ಲ ಜನಪ್ರತಿನಿಧಿಗಳಾಗ್ಬಿಟ್ಟಿದ್ರೆ ಇನ್ನೆಂತೆಂಥದ್ದು ಆಗ್ತಾ ಇತ್ತೋ ಏನು. ಈ ಕ್ರಿಮಿನಲ್ ನಾಗ ಸದ್ಯ ಸಿಗಾಕೊಂಡ. ಬಂಧಿತನಾಗಿದ್ದಾನೆ. ಈಗ ದುರ್ಗದಿಂದ ರೇಣುಕಾಸ್ವಾಮಿ ಕರೆಸ್ಕೊಂಡಿದ್ದ ನಾಗರಾಜ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿ ಗೆದ್ದಿದ್ದಂತೆ. ಗೆಲ್ಸಿದ್ರು, ಅವಾಗ ಗೊತ್ತಿರಲಿಲ್ಲ ಇವನಿಂಥ ಕ್ರಿಮಿನಲ್ಲು ಅಂತ. ಈಗ ಗೊತ್ತಾಯ್ತಲ್ಲ, ಈಗ ನಿಂತ್ಕೊಳ್ಳಿ ಯಾವುದಾದ್ರೂ ಕಾರ್ಪೊರೇಷನ್ಗೆ ಕರ್ಕೊಂಬಂದು ಬಾಸ್ನ ಅವರು ಪ್ರಚಾರ ಮಾಡಲಿ, ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ರಾಜ್ಯ ಕುರುಬರ ಸಂಘದ ನಿರ್ದೇಶಕನಾಗಿದ್ದ ನಾಗರಾಜ್ ಮೈಸೂರು ಪಾಲಿಕೆಯ 21ನೇ ವಾರ್ಡ್ನಿಂದ ಸ್ಪರ್ಧಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಂತೆ. ದರ್ಶನ್ ಮೂಲಕವೇ ಟಿಕೆಟ್ ಪಡೆಯುವಂತ ನಿರೀಕ್ಷೆಯಲ್ಲಿದ್ದ. 15 ವರ್ಷಗಳಿಂದಲೂ ಕೂಡ ದರ್ಶನ್ ಜೊತೆಗಿರುವಂತ ನಾಗರಾಜ್, ದರ್ಶನ್ ಊಟ ತಿಂಡಿ ವಾಸ್ತವ್ಯ ಪ್ರವಾಸ ಮೋಜು ಮಸ್ತಿ ವೈಯಕ್ತಿಕ ಈ ವಿಚಾರಗಳೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇದ್ದಂತೆ ನಾಗ. ಹಾಗಾದ್ರೆ ಹಾದಿ ತಪ್ಪೋದಕ್ಕೆ ಇವನ ಪಾತ್ರನೂ ಕೂಡ ಇರುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದ ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಗುರ್ಸ್ಕೊಂಡಿರುವಂಥವನು, ದೊಡ್ಡ ಹೆಸರನ್ನ ಮಾಡಿದಂಥವನು ಹಾದಿ ತಪ್ತಾನೆ ಅಂದ್ರೆ ಆತನಿಗೆ ಈತನಿಗೆ ಏನಾದರೂ ಬುದ್ಧಿ ಇದ್ದಿದ್ರೆ ಹೇಳಬೇಕಾಗಿತ್ತು. ಆದರೆ ಈತನ ಮೆಂಟಾಲಿಟಿನೂ ಕೂಡ ಹಂಗೆ ಇದ್ರೆ ಏನು ಮಾಡೋಕ್ಕಾಗತ್ತೆ. ಮೈಸೂರು ತಾಲೂಕಿನ ಕೆಂಪಯ್ಯನ ಹುಂಡಿಯಲ್ಲಿರುವಂಥ ತೋಟದ ಮನೆಯ ನಿರ್ವಹಣೆ ಕೂಡ ನಾಗರಾಜನ ಜವಾಬ್ದಾರಿ ಆಗಿತ್ತು. ಈಗ ಈತನು ಕೂಡ ಅರೆಸ್ಟ್ ಆಗಿದ್ದಾನೆ. ಪುಣ್ಯ 21ನೇ ವಾರ್ಡ್ ಜನರದ್ದು. ಸದ್ಯ ಇವನು ಅರೆಸ್ಟ್ ಆಗಿರುವ ಕಾರಣಕ್ಕೋಸ್ಕರ ಕ್ರಿಮಿನಲ್ ಅಲ್ವಾ, ಅದಾದ್ಮೇಲೆ ಏನಾದರೂ ಕಾರ್ಪೊರೇಟರ್ ಆದ್ಮೇಲೆ ಗೆದ್ದು ಈ ಕ್ರಿಮಿನಲ್ ಆಗಿದ್ದಿದ್ರೆ ಎಂಥ ಕ್ರಿಮಿನಲ್ನ ಆಯ್ಕೆ ಮಾಡಿಬಿಟ್ಟು ಪಾಪ ಅಂತ ಜನ ಪಾಪ ನೊಂದ್ಕೊಳ್ಬೇಕಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಆಲ್ಮೋಸ್ಟ್ ದೊಡ್ಡ ದೊಡ್ಡ ನಟರಾಗಿರ್ಬೋದು, ರಾಜಕಾರಣಿಗಳ ಜೊತೆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲ ನಿಂತ್ಕೊಳ್ಳುವಂಥವ್ರು ಸಾಕಷ್ಟು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರ್ತಾರೆ ಜೀವನದಲ್ಲಿ. ಅದಾಗಬೇಕು ಇದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಮಾಡ್ತಾ ಇರ್ತಾರೆ. ಅಂತ ಕೆಟಗರಿಯಲ್ಲೇ ಕೂಡ ಇರುವಂಥದ್ದು ಅಂತ ಕಾಣಿಸುತ್ತೆ ನಾಗರಾಜ್. ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡಿದ್ದ, ಆದರೆ ಮೈಸೂರಿನ ಜನ ತುಂಬ ಸುಸಂಸ್ಕೃತರಿದ್ದಾರೆ. ಅಂಥ ಜನರ ಮಧ್ಯೆ ಈತ ಗೆದ್ದಿದ್ದರೆ ಏನು ಅಂತ ಕ್ರಿಮಿನಲ್ ಮೈಂಡ್ ಸೆಟ್ ಇದ್ದಂಥವನು ಸದ್ಯ ಆರಂಭದಲ್ಲೇ ಪಾರಾದಂತ ಆಗಿದೆ ಮೈಸೂರಿನ ಜನ. ಏನು ಮಾಹಿತಿ ಲಭ್ಯವಾಗ್ತಾ ಇದೆ ನಾಗರಾಜನ ಬಗ್ಗೆ? ಪೃಥ್ವಿ, ಏನು ಈ ನಾಗರಾಜು ಅಲಿಯಾಸ್ ನಾಗ ಬಂಧಿತ ಆರೋಪಿ ಇದ್ದಾನೆ. ಇವನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದೇ ಈ ನಾಗರಾಜ್ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇವನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿ ಗುರುತಿಸಿಕೊಂಡಿದ್ದ. ಅಲ್ಲದೆ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿ ನಿರ್ದೇಶಕನಾಗಿ ಆಯ್ಕೆ ಕೂಡ ಆಗಿದ್ದ. ಅಲ್ಲದೆ ಮೈಸೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 21ರಿಂದ ಸ್ಪರ್ಧೆ ಕೂಡ ಮಾಡಲು ತಯಾರು ಮಾಡಿದ್ದ. ಅಲ್ಲದೆ ಟಿಕೆಟ್ ಪಡೆಯಲು ಕೂಡ ದರ್ಶನ್ ಅವರನ್ನೇ ನನಗೆ ಟಿಕೆಟ್ ಕೊಡಿ ಅಂತ ಕೂಡ ಕೇಳಿದ್ದ ಅನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯ ಮೂಲತಃ ಮೈಸೂರಿನ ಟಿ.ಕೆ. ಲೇಔಟ್ನ ನಿವಾಸಿಯಾಗಿರುವ ಈತ ಪೆಟ್ರೋಲ್ ಬಂಕ್ ನಲ್ಲಿ ಕೂಡ ಕೆಲಸ ಮಾಡ್ತಿದ್ದ ಈ ಹಿಂದೆ. ಅಲ್ಲದೆ ದರ್ಶನ್ ಆಪ್ತರ ಅಂದ್ರೆ ಇನ್ನೊಬ್ಬ ಆಪ್ತರ ಮೂಲಕ ದರ್ಶನ್ಗೆ ಪರಿಚಯ ಆಗ್ತಾನೆ. ಕಳೆದ 15 ವರ್ಷಗಳಿಂದಲೂ ದರ್ಶನ್ ಜೊತೆಯಲ್ಲೇ ಇದ್ದು ಆ ದರ್ಶನ್ ಅವರ ಊಟ ತಿಂಡಿ ವ್ಯವಸ್ಥೆ ವಾಸ್ತವ್ಯ ಅವರ ಇನ್ನಿತರ ಏನು ಮೈಸೂರು ಭಾಗಕ್ಕೆ ಅವರು ಬಂದಾಗಿರ್ಬೋದು ಅಥವಾ ಬೇರೆ ಕಡೆ ಹೋದಾಗ ಇವೆಲ್ಲವನ್ನು ಕೂಡ ಈ ನಾಗರಾಜ ನೋಡ್ಕೊಳ್ತಾ ಇದ್ದ. ಅಲ್ಲದೆ ಮೈಸೂರು ತಾಲೂಕಿನ ಕೆಂಪಯ್ಯನುಂಡಿ ಟಿ.ನರಸೀಪುರ ಮುಖ್ಯ ರಸ್ತೆಯಲ್ಲಿರುವ ಕೆಂಪಯ್ಯನುಂಡಿ ತೋಟ ಏನಿದೆ ಆ ತೋಟದ ನಿರ್ವಹಣೆ ಕೂಡ ಈ ನಾಗರಾಜ್ ಕೈಯಲ್ಲೇ ಇತ್ತು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅಲ್ಲದೆ ದರ್ಶನ್ ಅಂದ್ರೆ ಏನು ಚಾಮರಾಜನಗರದಿಂದ ಬೀದರ್ ತನಕ ದರ್ಶನ್ ಅಭಿಮಾನಿ ಸಂಘಗಳಿದೆ, ಅದೆಲ್ಲಾ ಸಂಘಗಳಿಗೂ ಕೂಡ ಇವನು ಸೇತುವೆಯಾಗಿ ಕೆಲಸ ಮಾಡ್ತಿದ್ದ. ಅಂತಂದ್ರೆ ಆ ಸಂಘಗಳು ಏನ್ ಮಾಡ್ಬೇಕು, ದರ್ಶನ್ ಯಾವ ಮಾಡಿಸಿದನಲ್ಲ ರಾಘವೇಂದ್ರನ್ ಕಡೆಯಿಂದ ಕಿಡ್ನಾಪ್ ಮಾಡಿಸಿ ಅದೇ ಕೆಲಸ ಅಂತೆ. ಇನ್ನೇನು ಎಲ್ಲ ಸಂಘಟನೆಗಳನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದ ಅಂದ್ರೆ ಆ ಕೆಲಸ ಮಾಡ್ತಾ ಇದ್ದ ಅಂತ. ಇವನು ಕೂಡ ದೊಡ್ಡ ಕ್ರಿಮಿನಲ್ಲೇ. ಹಾಗಾದ್ರೆ ಸ್ವಲ್ಪ ಬುದ್ಧಿ ಹೇಳಬೇಕಾಗಿತ್ತು, ಬುದ್ಧಿ ಇದ್ದಿದ್ದರೆ. ಆದರೆ ಬಾಸ್ ಹೇಳಿದ್ದೇ ವೇದವಾಕ್ಯ ಅನ್ಕೊಂಡು ಅವ್ರ ತಪ್ಪು ದಾರಿಲಿ ನಡೀತಾ ಇದ್ರೆ ಈತನು ತಪ್ಪು ದಾರಿಲಿ ಎಳ್ಕೊಂಡು ಹೋಗಿದ್ದಾನೆ. ಈತನು ಕೂಡ ಸಿಗಾಕೊಂಡ ಅಂಧರಾಗಿದ್ದಾನೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಹೌದು ಯಥಾ ರಾಜ ತಥಾ ಪ್ರಜಾ ಅನ್ನುವಂತ ಅವರ ಸುತ್ತಮುತ್ತ ಇರುವವರೆಲ್ಲ ಇದೇ ರೀತಿಯವರು ಅಂತ ಆಗಾಗ ಆರೋಪಗಳು ಕೇಳು ಬರ್ತಿತ್ತು. ಆದ್ರೆ ಈಗ ಅದು ನಿಜ ರೂಪಕ್ಕೆ ಬಂದಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಗೆ ತೋರಿಸ್ತಾ ಇದ್ವಲ್ಲ ನಾಗರಾಜ ಅಲಿಯಾಸ್ ನಾಗ, ಈತ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಅಭಿಮಾನಿ ಸಂಘಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂಥವನು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಆಲ್ಮೋಸ್ಟ್
ದರ್ಶನ್ ಜೊತೆಲೇ ಇರ್ತಿದ್ದ ಯಾವಾಗಲೂ ಕೂಡ. ಊಟ ತಿಂಡಿ, ಮಲ್ಗೋದೆಲ್ಲಿ, ಪ್ರವಾಸ ಎಲ್ಲಿ, ಎಲ್ಲಿ ಮೋಜು ಮಸ್ತಿ ಮಾಡಬೇಕು, ಎಲ್ಲಿ ಈ ಸಲ ಟ್ರಿಪ್ ಹೋಗಬೇಕು, ಎಲ್ಲಿ ಕಾಲ ಕಳಿಬೇಕು, ಯಾರ ಜೊತೆ ಇರಬೇಕು, ಇದೆಲ್ಲದನ್ನು ಕೂಡ ಈತ ಹ್ಯಾಂಡ್ಲು ಮಾಡ್ತಾ ಇದ್ನಂತೆ. ಸವಾಸ್ ದೋಷ ಏನು ಮಾಡೋಕ್ಕಾಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.